ವೀಕ್ಷಕರೇ, ಯಾರಕ್ ತಾನೇ ಜೀನಿಯಸ್ ಆಗ್ಬೇಕು, ಸ್ಮಾರ್ಟ್ ಆಗ್ಬೇಕು ಅಂತ ಆಸೆ ಇರಲ್ಲ ಹೇಳಿ. ಆದ್ರೆ ನೀವು ಓದುವುದನ್ನ ನಿಲ್ಸಿದ್ರೆ ಮಾತ್ರ ಜೀನಿಯಸ್ ಆಗೋದಿಕ್ಕೆ ಸಾಧ್ಯ. ಹೌದು ವೀಕ್ಷಕರೇ, ಈ ಒಂದು ಮಾತನ್ನ ನಾವು ಹೇಳ್ತಿಲ್ಲ, ಹಲವಾರು ರಿಸರ್ಚ್ ಪೇಪರ್ಗಳು ಮತ್ತು ಸೈಂಟಿಸ್ಟ್ಗಳು ಹೇಳ್ತಿದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ಓದಿದ್ರೆ ನಮ್ಮ ಮೆದುಳಿನ ಸ್ಮಾರ್ಟ್ನೆಸ್ ಕಡಿಮೆ ಆಗುತ್ತಾ? ಬಾಲ್ಯದಿಂದಲೂ ಕೂಡ ನಾವೆಲ್ಲರೂ ಒಂದು ವಿಚಾರವನ್ನ ಸಾಮಾನ್ಯವಾಗಿ ಕೇಳಿರ್ತೀವಿ. ಅದೇನಪ್ಪ ಅಂದ್ರೆ, ಮೊದಲು ನಾವು ಶಾಲೆಗೆ ಹೋಗ್ಬೇಕು, ಶಾಲೆಯಲ್ಲಿ ಚೆನ್ನಾಗಿ ಓದಿ ಅತ್ಯುತ್ತಮ ಅಂಕಗಳನ್ನ ಗಳಿಸಬೇಕು, ನಂತರ ಕಾಲೇಜಿಗೆ ಹೋಗ್ಬೇಕು, ಅಲ್ಲೂ ಕೂಡ ಚೆನ್ನಾಗಿ ಓದಿ ಡಿಗ್ರಿಯನ್ನ ಪಡಿಬೇಕು. ಇದಾದ ನಂತರ ಒಂದು ಒಳ್ಳೆ ಕೆಲಸವನ್ನ ತಗೊಂಡ್ರೆ ಆಗ ಮಾತ್ರ ನಿಮ್ಮನ್ನ ಸ್ಮಾರ್ಟ್ ಅಂತ ಜನ ಕರೀತಾರೆ. ಆದ್ರೆ ಈ ಒಂದು ವಿಚಾರ ನಿಜನಾ ಅಂತ ಕೇಳಿದ್ರೆ ಇದಕ್ಕೆ ಉತ್ತರ ಇಲ್ಲ. ಸೈನ್ಸ್ ಪ್ರಕಾರ ಸ್ಮಾರ್ಟ್ನೆಸ್ ಅಂದ್ರೆ ನಿಮ್ಮ ಮೆದುಳಿನ ಮೇಲೆ ಮಾತ್ರ ಅವಲಂಬಿತವಾಗಿರೋದು ಅಂತ ಅಲ್ಲ. ಹಾಗಾದ್ರೆ ನಿಜವಾಗ್ಲೂ ನೀವು ಸ್ಮಾರ್ಟ್ ಆಗಿದ್ದೀರಾ? ಇಲ್ಲ ಅಂತಂದ್ರೆ ಹೇಗೆ ಸ್ಮಾರ್ಟ್ ಆಗೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ ವೀಕ್ಷಕರೇ, ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಯಾವ ವಿದ್ಯಾರ್ಥಿ ಅತಿ ಹೆಚ್ಚು ಅಂಕವನ್ನ ಪಡೆದಿರ್ತಾನೋ ಅವನನ್ನ ಎಲ್ಲರೂ ಕೂಡ ಸ್ಮಾರ್ಟ್ ಅಂತ ಕರೀತಾರೆ. ಆದ್ರೆ ಸೈನ್ಸ್ ಪ್ರಕಾರ ಇದು ಸಂಪೂರ್ಣ ತಪ್ಪು. ನೀವು ಯಾವತ್ತಾದ್ರೂ ಗಮನಿಸಿದ್ದೀರಾ? ಶಾಲೆಯಲ್ಲಿ 90% ಅಂಕವನ್ನ ಪಡೆದಿರುವಂತ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಉತ್ತಮ ಸ್ಥಾನವನ್ನ ಗಳಿಸೋದು ಕಡಿಮೆನೆ. ಆದ್ರೆ ಶಾಲೆಯಲ್ಲಿ ಬ್ಯಾಕ್ ಬೆಂಚ್ ಅಲ್ಲಿ ಕೂತಿರುವಂತ ಮತ್ತು ಕಡಿಮೆ ಅಂಕಗಳನ್ನ ತೆಗೆದುಕೊಳ್ಳುವಂತ ವ್ಯಕ್ತಿ ಮುಂದೆ ಒಂದ್ ದಿವಸ ತನ್ನ ಜೀವನದಲ್ಲಿ ಉನ್ನತ ಸ್ಥಾನವನ್ನು ತಲುಪಿ ದೊಡ್ಡ ಸಾಧನೆಯನ್ನ ಮಾಡಿರ್ತಾನೆ. ಹಾಗಾದ್ರೆ ನಿಜವಾಗ್ಲೂ ಓದುವುದರಿಂದ ಸ್ಮಾರ್ಟ್ನೆಸ್ ಕಡಿಮೆ ಆಗುತ್ತಾ ಎಂಬ ಪ್ರಶ್ನೆ ನಿಮ್ಮನ್ನ ಕಾಡ್ತಿರಬಹುದು. ಇದಕ್ಕೆ ಉತ್ತರವನ್ನ ಕೊಡ್ತೀನಿ. ಆದ್ರೆ ಇದಕ್ಕಿಂತ ಮೊದಲು ನೀವು ಎಷ್ಟು ಸ್ಮಾರ್ಟ್ ಇದ್ದೀರಾ ಎಂಬುದನ್ನ ಪರೀಕ್ಷೆ ಮಾಡೋಣ. ನಾನೀಗ ನಿಮ್ಗೆ 5 ಪ್ರಶ್ನೆಗಳನ್ನ ಕೇಳ್ತೀನಿ. ನೀವು ಆ 5 ಪ್ರಶ್ನೆಗಳಿಗೆ ತಪ್ಪದೆ ಉತ್ತರವನ್ನ ಕೊಡಬೇಕು. ನಾನು ಕೇಳುವಂತ ಆ 5 ಪ್ರಶ್ನೆಗಳಿಗೂ ನಿಮ್ಮ ಉತ್ತರ ಎಸ್ ಅಂತಾಗಿದ್ರೆ ನೀವು ಖಂಡಿತವಾಗಿ ಸ್ಮಾರ್ಟ್ ಅಂತಾನೆ ಅರ್ಥ. ಈ 5 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗಾದರೂ ನಿಮ್ಮ ಉತ್ತರ ನೋ ಅಂತ ಆಗಿದ್ರೆ ನೀವು ಸ್ಮಾರ್ಟ್ ಅಲ್ಲ. ಹಾಗಾದ್ರೆ ನಿಮ್ಮ ಉತ್ತರವನ್ನ ತಪ್ಪದೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈಗ ಪ್ರಶ್ನೆಯನ್ನ ಶುರು ಮಾಡ್ತೀನಿ. ಮೊದಲನೇ ಪ್ರಶ್ನೆ, ಯಾವಾಗಲಾದ್ರೂ ಯಾರಾದ್ರೂ ನಿಮ್ಗೆ ಅನ್ಕಂಫರ್ಟಬಲ್ ಪ್ರಶ್ನೆ ಕೇಳಿದಾಗ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ? ಉದಾಹರಣೆಗೆ ನಾನು ನಿಮ್ಗೆ ನಮ್ಮ ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಎಷ್ಟು ಗ್ಯಾಲಕ್ಸಿಗಳು ಇವೆ ಅಂತ ಕೇಳ್ತೀನಿ. ಆದ್ರೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಅಂತ ಸಮಯದಲ್ಲಿ ನಿಮ್ಮ ಉತ್ತರ ಮತ್ತು ಪ್ರತಿಕ್ರಿಯೆ ಏನಾಗಿರುತ್ತೆ? ಈ ಒಂದು ಪ್ರಶ್ನೆಗೆ ಉತ್ತರವನ್ನ ತಿಳಿದುಕೊಳ್ಳೋದಕ್ಕೆ ನೀವು ರಿಸರ್ಚ್ ಮಾಡ್ತೀರಾ ಅಥವಾ ಆ ಒಂದು ಪ್ರಶ್ನೆಯನ್ನ ಉತ್ತರಿಸದೆ ಸುಮ್ಮನಾಗ್ಬಿಡ್ತೀರಾ? ನೀವು ಅದ್ರ ಬಗ್ಗೆ ರಿಸರ್ಚ್ ಅನ್ನ ಮಾಡ್ತೀರಾ ಅಂದ್ರೆ ನಿಮ್ಮ ಉತ್ತರ ಹೌದು, ಅಥವಾ ನೀವು ಅದನ್ನ ಇಗ್ನೋರ್ ಮಾಡ್ತೀರಾ ಅಂದ್ರೆ ನಿಮ್ಮ ಉತ್ತರ ಇಲ್ಲ ಅಂತ ಕಮೆಂಟ್ ಮಾಡಿ. ಇನ್ನು ಎರಡನೇ ಪ್ರಶ್ನೆ, ನೀವು ಪ್ರತಿದಿನವೂ ನಿಮ್ಮ ದಿನಚರಿ ಹೇಗಿರ್ಬೇಕು ಅಂತ ಟೈಮ್ ಟೇಬಲ್ ಅನ್ನ ಹಾಕೊಳ್ತೀರಾ ಮತ್ತೆ ಅದನ್ನ ನಿಜವಾಗಿ ಕೂಡ ನೀವು ದಿನ ಪೂರ್ತಿ ಫಾಲೋ ಮಾಡ್ತೀರಾ? ಇಲ್ಲೂ ಕೂಡ ನಿಮ್ಮ ಉತ್ತರವನ್ನ ಹೌದು ಅಥವಾ ಇಲ್ಲ ಅಂತ ಕಮೆಂಟ್ ಮಾಡಿ. ಇನ್ನು ಮೂರನೇ ಪ್ರಶ್ನೆ, ನೀವು ಇತ್ತೀಚೆಗೆ ಯಾವುದಾದ್ರೂ ಹೊಸ ವಿಷಯಗಳನ್ನ ಕಲಿತಾ ಇದ್ದೀರಾ? ಉದಾಹರಣೆಗೆ ವಿಡಿಯೋ ಎಡಿಟಿಂಗ್, ಗ್ರಾಫಿಕ್ ಡಿಸೈನಿಂಗ್ ಅಥವಾ ಬೇರೆ ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಕೋರ್ಸ್ಗಳು? ಇಲ್ಲೂ ಕೂಡ ಹೌದು ಅಥವಾ ಇಲ್ಲ ಅಂತ ಕಮೆಂಟ್ ಮಾಡಿ. ಇನ್ನು ನಾಲ್ಕನೇ ಪ್ರಶ್ನೆ, ನಿಮ್ಗೆ 30 ನಿಮಿಷಗಳ ಕಾಲ ಒಬ್ಬಂಟಿಯಾಗಿ ಇರೋದಕ್ಕೆ ಸಾಧ್ಯನಾ? ಅಂದ್ರೆ ನಿಮ್ಮ ಬಳಿ ಮೊಬೈಲ್, ಲ್ಯಾಪ್ಟಾಪ್, ಪುಸ್ತಕ, ಟಿವಿ ಯಾವುದು ಕೂಡ ಇಲ್ಲದೆ ಒಂದು ಕೋಣೆಯಲ್ಲಿ ಒಬ್ಬಂಟಿಯಾಗಿ 30 ನಿಮಿಷಗಳ ಕಾಲ ಇರೋದಕ್ಕೆ ನಿಮ್ಗೆ ಸಾಧ್ಯನಾ? ಸಾಧ್ಯ ಆದ್ರೆ ಹೌದು ಅಂತ ಕಮೆಂಟ್ ಮಾಡಿ, ಸಾಧ್ಯ ಆಗಲ್ಲ ಅಂದ್ರೆ ಇಲ್ಲ ಅಂತ ಕಮೆಂಟ್ ಮಾಡಿ. ಈಗ 5ನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ಏನಪ್ಪಾ ಅಂದ್ರೆ, ಯಾವಾಗ್ಲಾದ್ರೂ ನೀವು ಗೊತ್ತಿದ್ದೋ ಅಥವಾ ಗೊತ್ತಿಲ್ಲನೋ ತಪ್ಪನ್ನ ಮಾಡಿದಾಗ ನಿಮ್ಮ ತಪ್ಪಿಗೆ ಪ್ರತಿಯಾಗಿ ಕ್ಷಮೆಯನ್ನ ಕೇಳ್ತೀರಾ ಅಥವಾ ನಿಮ್ಮಲ್ಲಿ ಇರುವಂತ ಅಹಂನಿಂದ ನೀವು ಕ್ಷಮೆಯನ್ನ ಕೇಳೋದಿಲ್ವಾ? ನೀವು ಕ್ಷಮೆ ಕೇಳ್ತೀರಾ ಅಂದ್ರೆ ಹೌದು ಅಂತ ಉತ್ತರ ಕೊಡಿ, ಕ್ಷಮೆಯನ್ನ ಕೇಳೋದೇ ಇಲ್ಲ ಅಂದ್ರೆ ಇಲ್ಲ ಅಂತ ಉತ್ತರ ಕೊಡಿ. ಈ ಎಲ್ಲ 5 ಪ್ರಶ್ನೆಗಳಿಗೆ ಉತ್ತರವನ್ನ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆದ್ರೆ ವೀಕ್ಷಕರೇ, ಈ ಎಲ್ಲ ಪ್ರಶ್ನೆಗಳು ನೀವು ಪ್ರಾಮಾಣಿಕವಾಗಿಯೇ ಉತ್ತರ ಕೊಡಬೇಕು. ಅಕಸ್ಮಾತ್ ಈ 5 ಪ್ರಶ್ನೆಗಳಿಗೂ ಉತ್ತರ ಹೌದು ಅಂತ ಆಗಿದ್ರೆ ನೀವು ನಿಜವಾಗಿಯೂ ಸ್ಮಾರ್ಟ್ ಅಂತಾನೆ ಅರ್ಥ. ನೀವು ಕೂಡ ಒಬ್ಬ ಜೀನಿಯಸ್ ವ್ಯಕ್ತಿ. ಆದ್ರೆ ಈ 5 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ಯಾರಾದ್ರೂ ನೋ ಅಥವಾ ಇಲ್ಲ ಅಂತ ಉತ್ತರ ಕೊಟ್ಟಿದ್ರೆ ನೀವು ಇನ್ನೂ ಕೂಡ ಸ್ಮಾರ್ಟ್ನೆಸ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಬೇಕು. ನಾವು ನಿಜವಾಗ್ಲೂ ನಮ್ಮ ಸ್ಮಾರ್ಟ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದಾ ಎಂಬ ಪ್ರಶ್ನೆ ನಿಮ್ಮಲ್ಲೂ ಮೂಡಿರಬಹುದು. ಸೈನ್ಸ್ ನ ಪ್ರಕಾರ ಇದಕ್ಕೆ ಉತ್ತರ ಹೌದು, ಖಂಡಿತವಾಗಿ ನಾವು ನಮ್ಮ ಸ್ಮಾರ್ಟ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದು. ಈ ಸ್ಮಾರ್ಟ್ನೆಸ್ ಅನ್ನ 3 ಸಿಂಪಲ್ ಪ್ಯಾರಾಮೀಟರ್ಗಳಲ್ಲಿ ವಿಭಜಿಸಲಾಗಿದೆ. ಒಂದು ಬ್ರೈನ್ ಡೆವಲಪ್ಮೆಂಟ್, ಎರಡನೆಯದು ಪರ್ಸನಾಲಿಟಿ ಡೆವಲಪ್ಮೆಂಟ್, ಮೂರನೆಯದು ಟೈಮ್. ಈ 3 ವಿಚಾರಗಳ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಮತ್ತೆ ಸೈನ್ಸ್ ನ ಸಹಾಯದಿಂದ ನಾವು ನಮ್ಮ ಸ್ಮಾರ್ಟ್ನೆಸ್ ಅನ್ನ ಬಹಳ ಕಡಿಮೆ ಸಮಯದಲ್ಲಿ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬಹುದು ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಮೊದಲನೇದು ಬ್ರೈನ್ ಡೆವಲಪ್ಮೆಂಟ್, ಅಂದ್ರೆ ಮೆದುಳಿನ ಬೆಳವಣಿಗೆ. ಈ ಒಂದು ವಿಚಾರದ ಬಗ್ಗೆ ಹೇಳುವುದಾದ್ರೆ ನಾವೆಲ್ಲ ಶಾಲೆಯಲ್ಲೇ ಕೇಳಿರ್ತೀವಿ. ನಾವು ಒಂದು ವಿಚಾರವನ್ನ ಎಷ್ಟು ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ತೀವೋ ಅಷ್ಟೇ ಬೇಗ ನಮ್ಮ ಮೆದುಳು ಬೆಳೆಯುತ್ತೆ ಅಂತ. ಆದ್ರೆ ಈ ಮಾತು ನಿಜ ಅಲ್ಲ, ಇದು ಸಂಪೂರ್ಣ ಸುಳ್ಳು ಅಂತ ವಿಜ್ಞಾನ ಹೇಳುತ್ತೆ. ನಾವು ಯಾವುದಾದ್ರೂ ಒಂದು ವಿಷಯವನ್ನ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಾಗ ನಮ್ಮ ಮೆದುಳಿನ ಒಂದು ಚಿಕ್ಕ ಭಾಗ ಅಂದ್ರೆ ಹಿಪೋಕ್ಯಾಂಪಸ್ ಮೆಮೊರಿ ಸೆಕ್ಟರ್ ಮಾತ್ರ ಆಕ್ಟಿವ್ ಆಗುತ್ತೆ. ಆದ್ರೆ ನಮ್ಮ ಮೆದುಳಲ್ಲಿ ಇರುವಂತಹ ಅತ್ಯಂತ ದೊಡ್ಡ ಭಾಗ ಫ್ರಂಟಲ್ ಕಾರ್ಟೆಕ್ಸ್ ಅಂದ್ರೆ ಲರ್ನಿಂಗ್ ನ ಪಾರ್ಟ್, ಇದು ಆಕ್ಟಿವ್ ಆಗೋದೇ ಇಲ್ಲ.
ವಿಶೇಷವಾಗಿ ಭಾರತೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚು ಅದನ್ನ ಬಾಯ್ಪಾಠ ಮಾಡಿ ನೆನಪಲ್ಲಿಟ್ಕೊಳ್ಳೋದ್ರ ಮೇಲೇನೆ ಒತ್ತಡವನ್ನ ಹೇರಲಾಗುತ್ತೆ. ಇದರಿಂದ ನಮ್ಮ ಮೆದುಳಿನ ಸರಿಯಾದ ಬೆಳವಣಿಗೆ ಆಗೋದೇ ಇಲ್ಲ. ಹಾಗಾದ್ರೆ ನಾವು ಹೇಗೆ ನಮ್ಮ ಮೆದುಳನ್ನ ಡೆವಲಪ್ ಮಾಡಬಹುದು? ಇದಕ್ಕೆ 2 ಸಿಂಪಲ್ ಸ್ಟೆಪ್ಸ್ ಗಳಿವೆ. ಮೊದಲನೇದು ಡೈಲಿ ಬ್ರೈನ್ ಜಿಮ್. ವೀಕ್ಷಕರೇ, ಹೇಗೆ ನಾವು ಜಿಮ್ ನಲ್ಲಿ ದೇಹದ ವರ್ಕೌಟ್ ಅನ್ನ ಮಾಡ್ತೀವೋ ಅದೇ ರೀತಿಯಾಗಿ ನಮ್ಮ ಮೆದುಳಿಗೂ ಕೂಡ ಜಿಮ್ ವರ್ಕೌಟ್ ಮಾಡಬೇಕು. ಇದನ್ನ ನಾನು ನಿಮ್ಗೆ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಕಥೆ ಮೂಲಕ ಹೇಳ್ತೀನಿ. ಒಬ್ಬ ಹುಡುಗ ಯಾವಾಗ್ಲೂ ಕಡಿಮೆ ಅಂಕಗಳನ್ನ ಪಡೀತಾ ಇದ್ದ. ಅವನ ಕ್ಲಾಸ್ ಅಲ್ಲಿ ಎಲ್ಲರೂ ಕೂಡ ಟಾಪರ್ಗಳೇ ಇದ್ರು. ಆದ್ರೆ ಅವನು ಮಾತ್ರ ತೀರಾ ಕಡಿಮೆ ಅಂಕಗಳು ಬರ್ತಾ ಇದ್ವು. ಇದರಿಂದ ಆತ ಬಹಳ ನೊಂದಿದ್ದ. ಪ್ರತಿನಿತ್ಯ ಕೂಡ ಈ ಒಂದು ವಿಚಾರವಾಗಿ ಬಹಳ ತಲೆ ಕೆಡಿಸ್ಕೊಂಡಿದ್ದ. ಇದ್ದಕ್ಕಿದ್ದಂತೆ ಆತ ಒಂದು ರಾತ್ರಿ ಬಹಳ ಒಂದು ಮುಖ್ಯವಾದಂತ ನಿರ್ಧಾರವನ್ನ ತೆಗೆದುಕೊಳ್ತಾನೆ. ಅದೇನಪ್ಪ ಅಂದ್ರೆ ಪ್ರತಿ ರಾತ್ರಿ ಕೇವಲ 30 ನಿಮಿಷದವರೆಗೂ ಹೊಸ ವಿಚಾರಗಳನ್ನ ಕಲಿಯೋದಾಗಿ ನಿರ್ಧಾರ ಮಾಡ್ತಾನೆ. ಅದರಿಂದ ಅವನು ಪ್ರತಿದಿನ ಕೂಡ ರಾತ್ರಿ ಅರ್ಧ ಗಂಟೆ ಅಥವಾ 1 ಗಂಟೆ ಹೊಸ ಕಲಿಕೆಯನ್ನ ಅಥವಾ ಬೇರೆ ಬೇರೆ ಆಕ್ಟಿವಿಟಿಗಳನ್ನ ಮಾಡ್ತಿದ್ದ. ಇವನ್ಗೆ ಇವೆಲ್ಲವನ್ನ ಮಾಡುವುದರಲ್ಲಿ ಬಹಳ ಸಂತೋಷ ಮತ್ತು ಅತಿಯಾದಂತ ಆಸಕ್ತಿ ಇತ್ತು. ಆತ ಹಲವಾರು ಪುಸ್ತಕಗಳನ್ನ ಓದ್ತಿದ್ದ. ಪಜಲ್ಸ್, ಗೇಮ್ ಈ ರೀತಿ ಮುಂತಾದ ಆಕ್ಟಿವಿಟೀಸ್ ಗಳನ್ನ ತಪ್ಪದೆ ಪ್ರತಿದಿನ ಮಾಡ್ತಿದ್ದ. ಅವನು ಈ ಬ್ರೈನ್ ಜಿಮ್ ಆಕ್ಟಿವಿಟಿಗಳನ್ನ 2 ತಿಂಗಳ ಕಾಲ ನಿರಂತರವಾಗಿ ಮಾಡ್ತಾ ಬಂದ. ಇದರ ಪರಿಣಾಮವಾಗಿ ಅವನು ಕೆಲವೇ ತಿಂಗಳುಗಳ ಒಳಗೆ ಆತನ ಅಂಕಗಳು ಕೂಡ ಹೆಚ್ಚಾಗತೊಡಗಿದ್ವು. ವೀಕ್ಷಕರೇ, ಇದು ಸತ್ಯ ಕತೆ. ಆ ಹುಡುಗ ಬೇರೆ ಯಾರೂ ಅಲ್ಲ, ಒಬ್ಬ ಪ್ರಖ್ಯಾತ ನೊಬೆಲ್ ಪುರಸ್ಕಾರವನ್ನು ಕೂಡ ಗೆದ್ದಿದ್ದಾರೆ. ಅವ್ರ ಹೆಸರು ರಿಚರ್ಡ್ ಫೈನ್ಮನ್. ಆತ ಸಾಕಷ್ಟು ಸಂದರ್ಶನಗಳಲ್ಲಿ ಈ ವಿಚಾರದ ಬಗ್ಗೆ ಹೇಳ್ಕೊಂಡಿದ್ದಾರೆ. ನೀವು ಕೂಡ ನಿಮ್ಮ ಮೆದುಳನ್ನ ಡೆವಲಪ್ ಮಾಡಬೇಕು ಅಂದ್ರೆ ಪ್ರತಿದಿನ ಅರ್ಧ ಗಂಟೆಯಿಂದ 1 ಗಂಟೆ ಯಾವುದಾದ್ರೂ ಹೊಸ ವಿಚಾರಗಳನ್ನ ಕಲಿಯೋದಕ್ಕೆ ಪ್ರಯತ್ನ ಪಡಿ. ಇನ್ನು 2ನೇದು ಪವರ್ ಲರ್ನಿಂಗ್. ಇದು ಅತ್ಯಂತ ಶಕ್ತಿಶಾಲಿ ವಿಚಾರ. ಇದನ್ನ ಎಲಾನ್ ಮಸ್ಕ್ ಕೂಡ ತಮ್ಮ ಅನೇಕ ಸಂದರ್ಶನಗಳಲ್ಲಿ ವಿವರಿಸಿದ್ದಾರೆ. ನಮ್ಮ ಮೆಮೊರಿ ತುಂಬಾ ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ಅಥವಾ ಯಾವ್ದಾದ್ರು ಕಷ್ಟಕರ ವಿಚಾರಗಳನ್ನ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಎಲಾನ್ ಮಸ್ಕ್ ಬಹಳ ಸುಲಭವಾಗಿ ವಿವರಿಸಿದ್ದಾರೆ. ನಾನು ಯಾವ್ದಾದ್ರು ಕಠಿಣ ವಿಚಾರವನ್ನ ನೆನಪಲ್ಲಿಟ್ಕೊಳ್ಬೇಕು ಅಥವಾ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಆ ಒಂದು ವಿಚಾರದ ಕುರಿತು ದಿನ ಪೂರ್ತಿ ಕಲಿಯೋದಿಕ್ಕೆ ಕೂರೋದಿಲ್ಲ. ಅದ್ರ ಬದಲಾಗಿ ಪ್ರತಿದಿನ 1 ಗಂಟೆ ಸಮಯವನ್ನ ಪ್ರತ್ಯೇಕವಾಗಿ ಆ ಒಂದು ವಿಚಾರಕ್ಕೆ ಅಂತ ತೆಗೆದಿಡ್ತೀನಿ. ಆ 1 ಗಂಟೆಯಲ್ಲಿ ನನ್ನ ಸಂಪೂರ್ಣ ಗಮನ ಆ ವಿಚಾರದ ಮೇಲೇನೆ ಇರುತ್ತೆ. ಪೂರ್ಣ ಮನಸ್ಸಿನಿಂದ ಆ ವಿಚಾರವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತೀನಿ. ಈ ಪ್ರಪಂಚವನ್ನೇ ಮರ್ತವನಂತೆ ಆ ಒಂದು ವಿಚಾರದ ಮೇಲೆ ಅಷ್ಟೇ ನನ್ನ ಫೋಕಸ್ ಇರುತ್ತೆ. ಆ 1 ಗಂಟೆಯ ಸಮಯದಲ್ಲಿ ಮೊಬೈಲ್ ಫೋನ್, ಲ್ಯಾಪ್ಟಾಪ್ ಅಥವಾ ಯಾರನ್ನಾದ್ರೂ ಭೇಟಿಯಾಗೋದು ಈ ರೀತಿ ಈ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ನಾವು ಯಾವ್ದಾದ್ರೂ ಕಠಿಣ ಅಥವಾ ಹೊಸ ವಿಷಯವನ್ನ ಕಲಿಬೇಕು ಅಂದ್ರೆ ಅದಕ್ಕೋಸ್ಕರ ದಿನ ಪೂರ್ತಿ ಪರಿಶ್ರಮ ಪಡುವಂತ ಅವಶ್ಯಕತೆ ಇಲ್ಲ. ಕೇವಲ ದಿನದ 1 ಗಂಟೆನ ಅದಕ್ಕೆಂತಾನೆ ತೆಗೆದಿಟ್ರೆ ಸಾಕು. ಇದನ್ನೇ ನಾವು 1 ಗಂಟೆಯ ನಿಯಮ ಅಥವಾ 1 ಅವರ್ ರೂಲ್ ಅಂತಾನೂ ಕರಿತೀವಿ. ಇದು ತುಂಬಾ ಮುಖ್ಯವಾದ ಸ್ಟೆಪ್. ಈ ಒಂದು ಸ್ಟೆಪ್ ಅನ್ನ ನೀವು ಇವತ್ತಿಂದಲೇ ಫಾಲೋ ಮಾಡಿ. 1 ಗಂಟೆ ನಿಯಮ ಅನ್ನೋದು ಇತ್ತೀಚೆಗೆ ಬಂದಂತ ಪದ್ಧತಿ ಅಲ್ಲ. ಪುರಾತನ ಕಾಲದಲ್ಲಿ ಭಾರತದಲ್ಲಿ ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಣ ನಡೀತಾ ಇತ್ತು. ಆಗ ಗುರುಗಳು ವಿದ್ಯಾರ್ಥಿಗಳಿಗೆ ಪ್ರತಿದಿನ 1 ಗಂಟೆ ಧ್ಯಾನ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ರು. ಧ್ಯಾನ ಅಂದ್ರೆ ನಮ್ಮ 100% ಗಮನ ಫೋಕಸ್ ಒಂದೇ ವಿಷಯದ ಮೇಲೆ ಇಡೋದು. ಅದನ್ನೇ ನಾವು ಈಗ ಪವರ್ ಲರ್ನಿಂಗ್ ಅಂತ ಕರಿತೀವಿ. ಇನ್ನು 2ನೇ ವಿಚಾರ ಪರ್ಸನಾಲಿಟಿ ಡೆವಲಪ್ಮೆಂಟ್. ಈಗ ನಾವು ನಿಮ್ ಮುಂದೆ ಸ್ಕ್ರೀನ್ ಮೇಲೆ 2 ಫೋಟೋಗಳನ್ನ ತೋರಿಸ್ತೀವಿ. ಈ 2 ಫೋಟೋಗಳಲ್ಲಿ ನಿಮ್ಗೆ ಯಾವ ವ್ಯಕ್ತಿ ಹೆಚ್ಚು ಸ್ಮಾರ್ಟ್ ಅಂತ ಕಾಣಿಸ್ತಾನೆ ಅಂತ ನೀವು ಊಹೆ ಮಾಡಬೇಕು. ನಿಮ್ಗೆ 2ನೇ ಫೋಟೋದ ವ್ಯಕ್ತಿ ಹೆಚ್ಚು ಸ್ಮಾರ್ಟ್ ಅಂತ ಅನಿಸ್ತಿರಬಹುದು, ಆದ್ರೆ ಅದು ತಪ್ಪು. ಮೊದಲ ಫೋಟೋದ ವ್ಯಕ್ತಿನೇ ನಿಜವಾಗಿಯೂ ಸ್ಮಾರ್ಟ್. ಯಾಕೆಂದ್ರೆ ಆತನ ಮೆಮೊರಿ ಪವರ್, ಬ್ರೈನ್ ಕೆಪಾಸಿಟಿ ಮತ್ತೆ ಮಾರ್ಕ್ಸ್ ಇವೆಲ್ಲವೂ ಕೂಡ 2ನೇ ಫೋಟೋದ ವ್ಯಕ್ತಿಗಿಂತಲೂ ಈ ಮೊದಲನೇ ಫೋಟೋದಲ್ಲಿರುವಂತಹ ವ್ಯಕ್ತಿಯಲ್ಲಿ ಹೆಚ್ಚಾಗಿವೆ. ಆದ್ರೂ ಕೂಡ ನೀವು 2ನೇ ಫೋಟೋದ ವ್ಯಕ್ತಿ ಸ್ಮಾರ್ಟ್ ಅನ್ನೋದಕ್ಕೆ ಕಾರಣ ಏನು ಅಂದ್ರೆ ಆತನ ಪರ್ಸನಾಲಿಟಿ ಮೊದಲ ಫೋಟೋದ ವ್ಯಕ್ತಿಗಿಂತ 2ನೇ ಫೋಟೋದ ವ್ಯಕ್ತಿ ಪರ್ಸನಾಲಿಟಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದರ ಅರ್ಥ ನಮ್ಮ ವ್ಯಕ್ತಿತ್ವ ಇತರರ ಮುಂದೆ ನಾವು ಸ್ಮಾರ್ಟ್ ಇದ್ದೀವಿ ಅಂತ ತಿಳಿಸುತ್ತೆ. ಹಾಗಾದ್ರೆ ನಮ್ಮ ಪರ್ಸನಾಲಿಟಿನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬಹುದು ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು. ಇದಕ್ಕೂ 2 ಸ್ಟೆಪ್ಗಳಿವೆ. ಮೊದಲನೇದಾಗಿ ಕಮ್ಯುನಿಕೇಶನ್ ಸ್ಕಿಲ್. ನೀವು ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ಅಭಿವೃದ್ಧಿ ಪಡಿಸಬೇಕು. ಯಾಕೆಂದ್ರೆ ಇದರ ಸಹಾಯದಿಂದನೇ ನೀವು ಜನರ ಜೊತೆ ಸಂಪರ್ಕ ಮಾಡೋದಕ್ಕೆ ಮತ್ತು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡೋದಕ್ಕೆ ಸಾಧ್ಯ. ಸುಲಭವಾಗಿ ಇದನ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ನೀವು ಒಂದು ಕನ್ನಡಿ ಮುಂದೆ ನಿಂತು ಹೇಗೆ ಮಾತಾಡಬೇಕು ಅಂತ ಅಭ್ಯಾಸ ಮಾಡೋದು ಉತ್ತಮ. ಇದರಿಂದ ನಿಮ್ಮ ಮುಖಭಾವ, ಬಾಡಿ ಲ್ಯಾಂಗ್ವೇಜ್ ಎಲ್ಲವನ್ನೂ ಕೂಡ ಅಭಿವೃದ್ಧಿ ಪಡಿಸೋದು ಸುಲಭ. ನೀವು ಈ ರೀತಿಯಾಗಿ ನಿಧಾನವಾಗಿ ಪ್ರಾಕ್ಟೀಸ್ ಅನ್ನ ಮಾಡಿದ್ರೆ ಸ್ವತಃ ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಇನ್ನು 2ನೇ ಸ್ಟೆಪ್ ಸರೌಂಡಿಂಗ್. ವೀಕ್ಷಕರೇ, ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಈ ಒಂದು ವಿಚಾರದ ಕುರಿತಾಗಿ ಒಂದು ಬಹಳ ಇಂಟ್ರೆಸ್ಟಿಂಗ್ ರಿಸರ್ಚ್ ಅನ್ನ ಮಾಡಲಾಗಿತ್ತು. 100 ಜನ ವಿದ್ಯಾರ್ಥಿಗಳನ್ನ ತಗೊಂಡು ಆ 100 ವಿದ್ಯಾರ್ಥಿಗಳನ್ನು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಅಂತ 2 ಗುಂಪುಗಳನ್ನಾಗಿ ವಿಭಾಗ ಮಾಡಲಾಗಿತ್ತು. ಗ್ರೂಪ್ ಎ ತಂಡವನ್ನ ಕೆಟ್ಟ ಸರೌಂಡಿಂಗ್ ನಲ್ಲಿ ಇಡಲಾಗಿತ್ತು. ಅಂದ್ರೆ ಗ್ರೂಪ್ ಎ ವಿದ್ಯಾರ್ಥಿಗಳ ಜೊತೆಗೆ ಜೀವನದಲ್ಲಿ ಯಾವುದೇ ಗುರಿ ಇಲ್ದಂತ ಮತ್ತು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂಬ ಛಲ ಇಲ್ದಂತ ವಿದ್ಯಾರ್ಥಿಗಳ ಜೊತೆ ಇಡಲಾಗಿತ್ತು. ಜೊತೆಗೆ ಆ ವಿದ್ಯಾರ್ಥಿಗಳು ಇದ್ದಂತ ಪರಿಸರ ಕೂಡ ಅಷ್ಟೇನು ಚೆನ್ನಾಗಿರ್ಲಿಲ್ಲ. ಆದ್ರೆ
ಗ್ರೂಪ್ ಬಿ ವಿದ್ಯಾರ್ಥಿಗಳಿಗೆ ಉತ್ತಮ ಸ್ನೇಹಿತರನ್ನ ಕೊಡಲಾಗಿತ್ತು. ಸಾಧಿಸಬೇಕೆಂಬ ಕನಸುಗಳಿಂದ ಕೂಡಿದಂತ ವಿದ್ಯಾರ್ಥಿಗಳನ್ನ ಅವ್ರ ಜೊತೆ ಇರಿಸಲಾಗಿತ್ತು. ಮತ್ತೆ ಇವರು ಇದ್ದಂತ ಪರಿಸರ ತುಂಬಾ ಚೆನ್ನಾಗಿತ್ತು. ಅವರ ಸುತ್ತಮುತ್ತಲಿನ ವಾತಾವರಣ ತುಂಬಾ ಪಾಸಿಟಿವ್ ಆಗಿತ್ತು. ಸ್ವಲ್ಪ ದಿವಸಗಳ ನಂತರ ಎಲ್ಲಾ ವಿದ್ಯಾರ್ಥಿಗಳ ಬ್ರೈನ್ ಟೆಸ್ಟ್ ಅನ್ನ ಮಾಡಲಾಗಿತ್ತು. ಆ ಒಂದು ಟೆಸ್ಟ್ ನ ರಿಪೋರ್ಟ್ ಅನ್ನ ನೋಡಿದಂತ ಪ್ರತಿಯೊಬ್ಬ ವಿಜ್ಞಾನಿ ಕೂಡ ದಂಗಾಗಿದ್ರು. ಏಕೆಂದ್ರೆ ಗ್ರೂಪ್ ಬಿ ವಿದ್ಯಾರ್ಥಿಗಳ ಕಾರ್ಯಕ್ಷಮತೆ, ಪಾಸಿಟಿವಿಟಿ, ಸ್ಮಾರ್ಟ್ನೆಸ್ ಗ್ರೂಪ್ ಎ ಗಿಂತನೂ ಕೂಡ ಬಹಳ ಜಾಸ್ತಿ ಇತ್ತು. ಇದರ ಅರ್ಥ ಏನು ಅಂದ್ರೆ ನಿಮ್ಮ ಮೆದುಳು ಹೇಗ್ ಬೆಳೆಯುತ್ತೆ ಎಂಬುದು ಸಂಪೂರ್ಣವಾಗಿ ನಿಮ್ಮ ಸುತ್ತಮುತ್ತಲಿನ ಪರಿಸರದ ಮೇಲೆನೆ ಅವಲಂಬಿತವಾಗಿರುತ್ತೆ. ನಿಮ್ಮ ಸುತ್ತಲೂ ಕೂಡ ಒಳ್ಳೆ ವಾತಾವರಣ ಇದ್ರೆ ನಿಮ್ಮ ಮೆದುಳು ವೇಗವಾಗಿ ಬೆಳೆಯುತ್ತೆ. ನೀವು ಬೇಗನೆ ಸ್ಮಾರ್ಟ್ ಆಗಬಹುದು, ಬೇಗನೆ ಇಂಟೆಲಿಜೆಂಟ್ ಕೂಡ ಆಗಬಹುದು. ಆದ್ರೆ ನಿಮ್ಮ ಸುತ್ತಲೂ ಇರುವಂತ ಪರಿಸರ ಕೆಟ್ಟಾಗಿದ್ರೆ ಅದು ನಿಮ್ಮ ಮೆದುಳಿನ ಮೇಲೆ ಪ್ರಭಾವವನ್ನ ಬೀರುತ್ತೆ. ಅದ್ರ ಜೊತೆ ನಿಮ್ಮ ಕಲಿಕೆಯ ಶಕ್ತಿಯ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಹೀಗಾಗಿ ನೀವು ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ನಿಮ್ಮ ಪರಿಸರವನ್ನ ಉತ್ತಮವಾಗಿ ಇಟ್ಕೊಳ್ಳೋದು ಒಳ್ಳೇದು. ಇನ್ನು ಮೂರನೆಯದ್ದು, ಕೊನೆಯ ಹಾಗೂ ಅತ್ಯಂತ ಮುಖ್ಯವಾದ ವಿಚಾರ, ಅದೇ ಟೈಮ್ ಅಂದ್ರೆ ಸಮಯ. ಪ್ರತಿಯೊಬ್ಬ ಸ್ಮಾರ್ಟ್ ವ್ಯಕ್ತಿ ಅಥವಾ ಯಶಸ್ವಿ ವ್ಯಕ್ತಿಗಳಲ್ಲಿ ಇರುವಂತಹ ಸಾಮಾನ್ಯ ಗುಣ ಅಂದ್ರೆ ಅವರು ಸಮಯಕ್ಕೆ ಬಹಳ ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ನೀವು ಯಾರಾದ್ರೂ ಯಶಸ್ವಿ ವ್ಯಕ್ತಿಯನ್ನ ಭೇಟಿ ಮಾಡಿ ನಿಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದದ್ದು ಯಾವುದು ಅಂತ ಕೇಳಿದ್ರೆ ಅವನ ಉತ್ತರ ಟೈಮ್ ಅಂತಾನೆ ಆಗಿರುತ್ತೆ. ಅವ್ರ ಪ್ರಕಾರ ಹಣಕ್ಕಿಂತಲೂ ಕೂಡ ಸಮಯ ಮುಖ್ಯ. ಮತ್ತೆ ಟೈಮ್ ಈಸ್ ಮನಿ ಅಂತಾನೂ ಕೂಡ ಅವರು ಹೇಳ್ತಾರೆ. ನಾವು ಜೀವನದಲ್ಲಿ ಒಬ್ಬ ಯಶಸ್ವಿ ವ್ಯಕ್ತಿ ಆಗ್ಬೇಕು ಅಂದ್ರೆ ಮೊದಲು ನಮ್ಗೆ ಟೈಮ್ ಮ್ಯಾನೇಜ್ ಮಾಡೋದಕ್ಕೆ ಬರ್ಬೇಕು. ಇಲ್ಲಾಂದ್ರೆ ನೀವು ಎಷ್ಟೇ ಬುದ್ಧಿವಂತರಾದ್ರೂ ಕೂಡ ಯಶಸ್ಸು ಸಿಗೋದಿಲ್ಲ. ಈ ಟೈಮ್ ಮ್ಯಾನೇಜ್ಮೆಂಟ್ ಹೇಗ್ ಮಾಡಬೇಕು ಅನ್ನೋದಕ್ಕೆ 2 ಸುಲಭವಾದಂತ ವಿಧಾನಗಳಿವೆ. ನಿಮ್ಗೆ ಎಷ್ಟು ಡಿಸ್ಟ್ರಾಕ್ಷನ್ ಗಳಿವೆ ಅವೆಲ್ಲವನ್ನು ಕೂಡ ಒಂದು ನೋಟ್ಬುಕ್ ಅಲ್ಲಿ ಬರಿಬೇಕು. ಉದಾಹರಣೆಗೆ ಹೆಚ್ಚು ಗೇಮ್ ಅನ್ನ ಆಡೋದು ಅಥವಾ ಫೋನ್ ಅನ್ನ ಬಳಕೆ ಮಾಡೋದು, ಮತ್ತೆ ಟಿವಿ ನೋಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆಕ್ಟಿವ್ ಆಗಿರೋದು, ಇವೆಲ್ಲವನ್ನು ಕೂಡ ಪಟ್ಟಿ ಮಾಡಿ ಸ್ವಲ್ಪ ಸಮಯದವರೆಗೂ ಇವೆಲ್ಲವನ್ನು ಕೂಡ ನಿಮ್ಮ ಜೀವನದಿಂದ ತೆಗೆದುಹಾಕಿ. ಆಗ ಮಾತ್ರ ನೀವು ಸಂಪೂರ್ಣವಾಗಿ ಗುರಿ ಮೇಲೆ ಫೋಕಸ್ ಮಾಡೋದಕ್ಕೆ ಸಾಧ್ಯ. ಇನ್ನು 2ನೇ ಸ್ಟೆಪ್, ಸೈಲೆನ್ಸ್. ಇದು ಬಹಳ ಅತ್ಯಂತ ಪ್ರಮುಖವಾದಂತ ಹಂತ. ಸೈಲೆನ್ಸ್ ನಿಂದ ನಿಮ್ಮ ಸಮಯವನ್ನ ನೀವು ಉತ್ತಮವಾಗಿ ಮ್ಯಾನೇಜ್ ಮಾಡಬಹುದು. ಇದನ್ನ ಸುಲಭವಾಗಿ ಒಂದು ಕತೆ ಮೂಲಕ ಹೇಳ್ತೀನಿ ಕೇಳಿ. ಹೀಗೆ ಒಂದು ದಿವಸ ಗೌತಮ ಬುದ್ಧರ ಬಳಿ ಒಬ್ಬ ವ್ಯಕ್ತಿ ಬಂದು ತನ್ನ ಜೀವನದಲ್ಲಿ ಬಹಳ ಸಮಸ್ಯೆಗಳಿವೆ ಅಂತ ಗೋಳಾಡ್ತಾನೆ. ಹೇಗಾದ್ರೂ ಮಾಡಿ ತನ್ನ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತೆ ಆತ ಬೇಡ್ಕೊಳ್ತಾನೆ. ಆಗ ಗೌತಮ ಬುದ್ಧರು ಆ ವ್ಯಕ್ತಿ ಬಳಿ, ನೀನು 2 ವರ್ಷಗಳ ಕಾಲ ಏನು ಕೂಡ ಮಾತನಾಡದೆ ಮೌನವಾಗಿ ಇದೇ ಒಂದು ಮರದ ಕೆಳಗೆ ಕೂತ್ಕೋಬೇಕು ಅಂತ ಹೇಳ್ತಾರೆ. ಆಗ ಆ ವ್ಯಕ್ತಿ ಇವ್ರ ಮಾತಿಗೆ ಬೆಲೆ ಕೊಟ್ಟು 2 ವರ್ಷಗಳ ಕಾಲ ಮೌನವಾಗಿನೇ ಕೂತ್ಕೋತಾನೆ. ನಂತರ 2 ವರ್ಷ ಆದ್ಮೇಲೆ ಗೌತಮ ಬುದ್ಧರು ಆ ವ್ಯಕ್ತಿ ಬಳಿ ಬಂದು, ಈಗ ಹೇಳು ನಿನ್ನ ಸಮಸ್ಯೆ ಏನು ಅಂತ ಕೇಳಿದಾಗ ಆತ ಮುಗುಳ್ನಗ್ತಾ, ನನ್ನ ಸಮಸ್ಯೆಗಳಿಗೆ ಈಗ ಪರಿಹಾರ ಸಿಕ್ಕಿದೆ, ಅದೇ ಮೌನ ಅಂತ ಉತ್ತರಿಸಿದ್ದ. ನಮ್ ಜೀವನದಲ್ಲೂ ಕೂಡ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಮೌನ ಎಂಬುದೇ ನಮ್ಗೆ ಗೊತ್ತಿರೋದಿಲ್ಲ. ಆದ್ರೆ ನಮ್ಗೆ ಸೈಲೆಂಟ್ ಆಗಿರೋದಕ್ಕೆ ಸಾಧ್ಯನಿಲ್ಲ. ಸದಾ ಯಾರ ಜೊತೆನಾದ್ರೂ ಮಾತನಾಡ್ತಾನೆ ಇರ್ತೀವಿ. ಇದರ ಪರಿಣಾಮ ನಮ್ಮ ಮೆದುಳು ಸರಿಯಾಗಿ ಕೆಲಸವನ್ನ ಮಾಡಲಾಗ್ತಿಲ್ಲ. ಆದ್ರೂ ಕೂಡ ನೀವು ನಿಮ್ಮ ಸಮಯವನ್ನು ಉಳಿಸಬೇಕು ಅಂದ್ರೆ ಮೊದಲನೇದಾಗಿ ಅಗತ್ಯ ಇರುವಂತ ವ್ಯಕ್ತಿಗಳ ಜೊತೆ ಮಾತ್ರ ಮಾತನಾಡಿ. ಎಲ್ಲರ ಜೊತೆ ಮಾತನಾಡಬೇಕಾದಂತ ಅಗತ್ಯ ಇಲ್ಲ. ಇದರ ಹಿಂದೆ ಒಂದು ಅತಿ ಮುಖ್ಯವಾದಂತ ವೈಜ್ಞಾನಿಕ ಕಾರಣ ಇದೆ. ನಾವು ನಿಶ್ಶಬ್ದವಾಗಿದ್ದಾಗ ನಮ್ಮ ಮೆದುಳಿನ ಒಂದು ಭಾಗ ಆದಂತ ಪೆರಿಫ್ರಂಟಲ್ ಕಾರ್ಟೆಕ್ಸ್ ಆಕ್ಟಿವ್ ಆಗುತ್ತೆ. ಈ ಪೆರಿಫ್ರಂಟಲ್ ಕಾರ್ಟೆಕ್ಸ್ ಅನ್ನೋದು ಯೋಚನಾ ಸಾಮರ್ಥ್ಯವನ್ನ ಹೆಚ್ಚಿಸುವಂತ ಕೆಲಸವನ್ನ ಮಾಡುತ್ತೆ. ಆದ್ರಿಂದ ನೀವು ನಿಮ್ಮ ಸಮಯವನ್ನ ಸರಿಯಾಗಿ ನಿರ್ವಹಿಸಲಾಗದೇ ಇದ್ದಾಗ ನಿಶ್ಶಬ್ದವಾಗಿರಿ. ನಿಮ್ಗೆ ಗೊತ್ತಿರುವಂತೆ ನಿಮ್ಮ ಎಲ್ಲಾ ಸಮಸ್ಯೆಗೂ ತಾನಾಗಿನೇ ಪರಿಹಾರ ನಿಮ್ಗೆ ನಿಶ್ಶಬ್ದವಾಗಿದ್ದಾಗ ಮಾತ್ರ ಸಿಗುತ್ತೆ. ವೀಕ್ಷಕರೇ, ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ನೀವು ಹೇಗೆ ಸ್ಮಾರ್ಟ್ ಆಗಬಹುದು ಅಂತ ಕೆಲವೊಂದಷ್ಟು ಟಿಪ್ಸ್ ಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಇವುಗಳನ್ನ ಫಾಲೋ ಮಾಡಿದ್ರೆ ನೀವು ಸ್ಮಾರ್ಟ್ ಆಗೋದಂತೂ ಖಂಡಿತ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಇದನ್ನ ನಿಮ್ಮ ಸ್ನೇಹಿತರ ಜೊತೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.